ಸ್ಕ್ಯಾನ್ ದಿ ಪವರ್ ಆಫ್ ಶ್ರೀಚಕ್ರ. ಈ ಶ್ರೀಚಕ್ರ ನೀವು ನಮ್ಮ ಮುಂದೆ ಇಟ್ಟಿರೋದು, ನೀವು ಶ್ರೀಚಕ್ರನ ನೀವು ಮಾಡಿಕೊಡ್ತೀರಾ? ಇವಾಗ ಯಾರಿಗಾನ ಜನಗಳಿಗೆ ಬೇಕು ಅಂದರೆ ಮಾಡಿನೂ ಕೊಡ್ತೀನಿ. ಇದರ ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಇದು ಗುರುಗಳೇ, ಅಂದರೆ ಮೇರು ಚಕ್ರಕ್ಕೆ ಬಹಳಷ್ಟು ಶಕ್ತಿ ಇದೆ. ಶಕ್ತಿ ಇದೆ ಅಂದರೆ ಬಹಳ ವೇಗವಾಗಿ ತಿರುಗ್ತಾ ಇದೆ ಪೆಂಡಲಮ್. ನೋಡಿ, ನನ್ನ ಕೈ ಆಡ್ತಾ ಇದೆ ಈಗ. ಅಂದರೆ ಇದು ನಾನು ಆಡಿಸ್ತಾ ಇರೋ ಕೈಯಲ್ಲ. ಪೂಜೆ ಮಾಡ್ದೇನೆ ಇದರಲ್ಲಿ ಇರ್ತಕ್ಕಂತಹ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಇವಾಗ ಗುರುಗಳೇ, ನಮ್ಮ ಮುಂದೆ ಶ್ರೀಚಕ್ರ ಇಟ್ಟಿದ್ದೀರಾ. ಸೊ ಇದು ಯಾವ ಕಾರಣಕ್ಕಾಗಿ? ಈ ಶ್ರೀಚಕ್ರದಲ್ಲಿ ಇದಕ್ಕೆ ಇನ್ನೂ ಏನು ಇದು ಅಧಿವಾಸಗಳೇ ಆಗಲಿ, ಇದನ್ನು ಶಕ್ತಿಯುತಗೊಳಿಸೋದೇ ಆಗಲಿ, ಅಥವಾ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದೇ ಆಗಲಿ, ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಕ್ರಿಯೆಗಳು ಇನ್ನೂ ನಡೆದಿಲ್ಲ. ಇನ್ನು ಇದು ಈಗಷ್ಟೇ ಹೊಸದಾಗಿ ಇದನ್ನು ತಯಾರು ಮಾಡಿ ಇಟ್ಟಿರ್ತಕ್ಕಂತಹದ್ದು. ಹಾಗೆ ಇದರ ಶಕ್ತಿ ಪೂಜೆ ಮಾಡ್ದೇನೆ ಇದರಲ್ಲಿ ಇರ್ತಕ್ಕಂತಹ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಇವಾಗ ಈ ಮುಂಚೆನೇ ಹೇಳಿದಾಗೆ ಪೆಂಡುಲಮ್ನಿಂದ ತಿಳ್ಕೊಳ್ಬೋದು. ಈಗ ನೋಡಿ ವೀಕ್ಷಕರೇ, ಈಗ ನಾನು ತೋರಿಸ್ತೀನಿ ಇದರ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದು. ಈ ಪೆಂಡುಲಮ್ನ ನಾನು ಹೀಗೆ ಕೈಯಲ್ಲಿ ಹಿಡಿತೀನಿ, ಹೀಗೇನೆ, ಅಥವಾ ನನ್ನ 2 ಬೆರಳುಗಳ ಮಧ್ಯದಲ್ಲಿ ಹೀಗೆ ಇಟ್ಕೋತೀನಿ. ಇವಾಗ ಇದರ ಶಕ್ತಿ ಎಷ್ಟಿದೆ ಅಂತ ನೋಡೋಣ. ಮುಂಚೆ ಲೋಲಕದ ಪರ್ಮಿಷನ್ ತೊಗೊಳ್ತೀನಿ. ಈ ಮಹಾಮೇರು ಯಂತ್ರವನ್ನು ನಾನು ಪರೀಕ್ಷೆ ಮಾಡಬೇಕು, ಇದರ ಶಕ್ತಿಯನ್ನು. ನಿನ್ನ ಅನುಮತಿ ಇದೆಯಾ? ನೋಡಿ, ಅನುಮತಿ ಇದೆ ಅಂತ ಹೇಳಿ ಇದು ನನಗೆ ಉತ್ತರವನ್ನು ಕೊಟ್ಟಿದೆ. ಹಾಗೆ ವೀಕ್ಷಕರು ನನ್ನ ಕೈಯನ್ನು ಸಹ ಗಮನಿಸ್ಬೋದು. ಈಗ ನೋಡಿ, ಇಲ್ಲಿ ಮೇಜಿನ ಮೇಲೆ ಇಟ್ಟಿರ್ತಕ್ಕಂತಹ ಈ ಮಹಾಮೇರು ಶ್ರೀ ಯಂತ್ರ, ಇದರ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದನ್ನು ತೋರಿಸು, ಅದರ ತೀವ್ರತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ತೋರಿಸು. ನೋಡಿ, ಇದು ಬಲಗಡೆಯಿಂದ ಎಡಗಡೆಗೆ ಅಲ್ಲ, ಎಡಗಡೆಯಿಂದ ಬಲಗಡೆಗೆ ತಿರುಗ್ತಾ ಇದೆ. ಅಂದರೆ ಪಾಸಿಟಿವ್ ಆಗಿ ತಿರುಗ್ತಾ ಇದೆ, ಕ್ಲಾಕ್ ವೈಸಲ್ಲಿ ಗಡಿಯಾರದ ಮುಳ್ಳು ತಿರುಗೋ ರೀತಿಯಲ್ಲಿ ತಿರುಗ್ತಾ ಇದೆ. ಅಂದರೆ ಇದರಲ್ಲಿ ಶಕ್ತಿ ಏನು ಇದನ್ನು ಶಕ್ತಿಯುತಗೊಳಿಸಿಲ್ಲ. ಹಾಗೆ ಇದರ ಶಕ್ತಿ ಇಷ್ಟಿದೆ ಅಂತ ಹೇಳಿ ತೋರಿಸಿದೆ. ಇದರ ಶಕ್ತಿಗಳ ತೀವ್ರತೆ ಎಷ್ಟಿದೆ ಅಂತ ನಾನು ಪ್ರಶ್ನೆಯನ್ನು ಮಾಡ್ತೀನಿ ಈಗ. ನೋಡಿ, ಹಾಗೆ ನೋಡಿ, ಇದರ ತೀವ್ರತೆ ಎಷ್ಟಿದೆ ಅಂತಕ್ಕಂಥದ್ದು, ಈ ಶಕ್ತಿ ಎಷ್ಟು ಪರಿಸರಿದೆ ಅಂತ ಹೇಳಿ ತೋರಿಸು. ಇದು ಎಷ್ಟು ಪರ್ಸೆಂಟೇಜಲ್ಲಿದೆ ಅಂತಕ್ಕಂಥದ್ದನ್ನು ತೋರಿಸು. ನೋಡಿ, ನನ್ನ ಕೈ ಆಡ್ತಾ ಇದೆ ಈಗ. ಅಂದರೆ ಇದು ನಾನು ಆಡಿಸ್ತಾ ಇರೋ ಕೈಯಲ್ಲ. ಈ ಪೆಂಡುಲಮ್ ನನ್ನ ಕೈಲಿ ಈಗ ಹಿಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಇದು ನನ್ನ ಕೈ ಆಡ್ತಾ ಇದೆ. ಇದನ್ನು ನೀವು ಯಾರದೇ ಬೇಕಾದ್ರೂ ನೀವು ಕಲ್ತ್ಕೊಂಡು ಇದನ್ನು ಪರೀಕ್ಷೆ ಮಾಡ್ಬೋದು. ನೋಡಿ, ಇದು 360 ಡಿಗ್ರಿಗಳಲ್ಲಿ ಪೂರ್ತಿ ಇಡೀ ಬ್ರಹ್ಮಾಂಡದಲ್ಲೇ ಇದು ಸುತ್ತಾ ಇದೆ. ಇದು ಒಂದು ರೀತಿಯಾಗಿರ್ತಕ್ಕಂತಹದ್ದು. ಇದು ಸಾಮಾನ್ಯವಾಗಿರ್ತಕ್ಕಂತಹದ್ದು ಸಿಂಪಲ್ ಪೆಂಡುಲಮ್ ಅಂತ ಏನು ಹೇಳ್ಬೋದು ಇದನ್ನು. ನೋಡಿ, ಇದು ಹಾಗೇ ಇವಾಗ ನಿಂತ್ಕೊಳ್ಳುತ್ತೆ ಇಲ್ಲಿ. ಈಗ ಇನ್ನೊಂದು ರೀತಿಯಲ್ಲಿ ತೋರಿಸ್ತೀನಿ. ಇದು ಆರ್ಗಾನ್ ಪೆಂಡುಲಮ್ ಅಂತ ಹೇಳಿ ಮುಂಚೆನೇ ನಾನು ನಿಮಗೆ ತೋರಿಸಿದ್ದೆ. ಇವಾಗ ಈ ಆರ್ಗಾನ್ ಪೆಂಡುಲಮ್ನಲ್ಲಿ ಇದರ ಶಕ್ತಿಯನ್ನು ಪರೀಕ್ಷೆ ಮಾಡೋಣ. ಇಲ್ಲಿ ಇಟ್ಟಿರ್ತಕ್ಕಂಥ ಈ ಶ್ರೀ ಮಹಾಮೇರು ಯಂತ್ರ, ಇದರ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದನ್ನು ತೋರಿಸು, ಇದರ ತೀವ್ರತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ತೋರಿಸು. ನೋಡಿ, ಗಡಿಯಾರದ ಮುಳ್ಳು ತಿರುಗೋ ಹಾಗೆ ತಿರುಗ್ತಾ ಇದೆ. ಇದನ್ನು ನನ್ನ ಕೈಯನ್ನು ನೋಡ್ಬೋದು ನೀವು, ನಾನು ಯಾವ ರೀತಿ ಹಿಡ್ಕೊಂಡಿದ್ದೀನಿ ಅಂತ. ಅದರ ತೀವ್ರತೆಯನ್ನು ತೋರಿಸು ಇವಾಗ. ಬಹಳ ವೇಗವಾಗಿ ತಿರುಗ್ತಾ ಇದೆ ಪೆಂಡಲಮ್. ನೋಡಿ, ಇದು ತಿರುಗ್ತಾ ಇರ್ತಕ್ಕಂಥ ಸಮಯದಲ್ಲಿ ನನ್ನ ಕೈ ಆಡ್ತಾ ಇದೆ, ಆದರೆ ನನಗೆ ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಲ್ಲಿ ನಿಮಗೆ ಆ ಪೆಂಡುಲಮ್ ಕೆಳಗಡೆ ಇರ್ತಕ್ಕಂಥ ನಿಮಗೆ ಕಾಣಿಸ್ತಾ ಇಲ್ಲ. ಇದು ಅಷ್ಟು ಜೋರಾಗಿ ತಿರುಗ್ತಾ ಇದೆ. ನಾನು ಹಾಗೆ ಹಿಂದಕ್ಕೆ ಹೋಗ್ತೀನಿ ನೋಡಿ, ಹಾಗೆ ಇದ್ರ ಶಕ್ತಿ ಎಷ್ಟಿದೆ ಅಂತ ತೋರಿಸುತ್ತೆ ಇದು. ಹಾಗೆ ನೋಡಿ, ಹಿಂದಕ್ಕೆ ಹೋಗ್ತಾ ಇದ್ದೀನಿ, ಎಷ್ಟು ದೂರಕ್ಕೆ ಪಸರಿಸುತ್ತೆ ಅಂತ ಹೇಳಿ ಇದರ ಶಕ್ತಿ ಇಲ್ಲ ಕಾಣಿಸ್ತಾ ಇದೆ.
ಓ ಅಂದರೆ ಎಷ್ಟು ದೂರ ಹೋದ್ರೂ ಅದ್ರ ಶಕ್ತಿ ಹಾಗೆ ನೋಡ್ತಾ ಕಡಿಮೆ ಇದ್ದೀವಿ. ಈಗ ಆಗಿಲ್ಲ. ನಾನು ಇನ್ನೂ ದೂರಕ್ಕೆ ಹೋಗ್ತೀನಿ ಈ ಕಡೆಯಿಂದ. ನೋಡಿ, ಸುಮಾರು 15 ಅಡಿ ದೂರಕ್ಕೆ ಬಂದಿದ್ದೀನಿ ಈಗ ನಾನು. ಇಷ್ಟು ದೂರಕ್ಕೂ ಇದು ನೋಡಿ, ಶ್ರೀಚಕ್ರನು ನೀವು ಬಹಳ ದೂರದಲ್ಲಿದ್ದೀರಾ. ಹೌದು, ಗುರುಗಳೇ 15 ಅಡಿ ದೂರ ಇದೆ ಈಗ. ಆದ್ರೂ ಇದು ತಿರುಗ್ತಾ ಇದೆ. ಅಂದರೆ ಆ ಯಂತ್ರದಲ್ಲಿರ್ತಕ್ಕಂತಹ ಶಕ್ತಿ ಎಷ್ಟಿದೆ ಅಂತ ಹೇಳಿ ಇದು ತೋರಿಸ್ತಾ ಇದೆ. ನೋಡಿ, ನನಗೆ ಹಿಡ್ಕೊಳಕ್ಕಾಗ್ತಾ ಇಲ್ಲ ಈ ಕೈಲಿ. ಇನ್ನೂ ಹಿಂದಕ್ಕೆ ಹೋಗ್ತಾ 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 ಇದು ಇನ್ನೂ ದೂರಕ್ಕೆ ಹೋಗ್ತಾನೆ ಇರುತ್ತೆ ಇದು. ಅಂದರೆ ಇದಕ್ಕೆ ಸರಿಯಾದ ರೀತಿಯಾಗಲಿ ಸಂಸ್ಕಾರವನ್ನು ಮಾಡಿ ಪೂಜೆಗಳನ್ನು ಮಾಡಿದರೆ. ಗುರುಗಳೇ, ಅಂದರೆ ಮೇರು ಚಕ್ರಕ್ಕೆ ಬಹಳಷ್ಟು ಶಕ್ತಿ ಇದೆ. ಶಕ್ತಿ ಇದೆ ಅಂದರೆ ಈ ದಶಮಹಾರಹಸ್ಯದಲ್ಲಿ ಬರ್ತಕ್ಕಂತಹದ್ದು ಈ ಶ್ರೀಚಕ್ರ ವಿವರಣೆಯಲ್ಲಿ ಈ ಶ್ರೀಚಕ್ರ ಅಂತಕ್ಕಂಥದ್ದು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿ ತನಕ ಪಸರಿಸಿದೆ ಅಂತ ಹೇಳಿದ್ರೆ 360 ಡಿಗ್ರಿ, ಅಂದರೆ ಮೇಲಿಂದ ಕೆಳಕ್ಕೆ ಮತ್ತು ಎಡದಿಂದ ಬಲಕ್ಕೆ ಪೂರ್ತಿ ಇಡೀ ಬ್ರಹ್ಮಾಂಡವನ್ನು ಇದು ಆವರಿಸ್ಕೊಂಡಿದೆ. ಅಂದರೆ ಅದರ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೆ. ಆಮೇಲೆ ಗುರುಗಳೇ, ಇನ್ನೊಂದು ಪ್ರಶ್ನೆ. ಈ ಶ್ರೀಚಕ್ರ ನೀವು ನಮ್ಮ ಮುಂದೆ ಇಟ್ಟಿರೋದು, ನೀವು ಶ್ರೀಚಕ್ರನ ನೀವು ಮಾಡಿಕೊಡ್ತೀರಾ? ಇವಾಗ ಯಾರಿಗಾನ ಜೊತೆಗಳಿಗೆ ಬೇಕು ಅಂದರೆ ಮಾಡಿನೂ ಕೊಡ್ತೀನಿ. ಇದರ ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಇದು. ಸೊ ಅದಕ್ಕೆ ನಿಯಮಪೂರ್ವಕವಾಗಿ ಒಂದು ಶಕ್ತಿನ ತುಂಬಿ ನೀವು ಪೂಜೆ ಮಾಡಿ ಅದಕ್ಕೆ ಶಕ್ತಿಗೊಳಿಸಿ ಅದನ್ನು ಯಾರು ಪೂಜೆ ಮಾಡಬೇಕಂತ ಇಷ್ಟಪಡ್ತಾರೋ ಅಂಥವರಿಗೆ ಇದನ್ನು ಮಾಡಿ ಅವರಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಪ್ರತಿಷ್ಠೆ ಮಾಡಿ ಇದನ್ನು ಕೊಡ್ತೀವಿ. ಸರಿ. ಈಗ ಇದನ್ನು ಇನ್ನೊಂದು ರೀತಿಯಲ್ಲಿ ಪರೀಕ್ಷೆ ಮಾಡಬಹುದು. ಇದು ಒಂದು ರೀತಿಯಲ್ಲಿರ್ತಕ್ಕಂತಹದ್ದು ಟೆಲಿಸ್ಕೋಪಿಕ್. ಇದು ಅಂದರೆ ಇದಕ್ಕೆ ಟೆಲಿಸ್ಕೋಪಿಕ್ ಆರ ಸ್ಕ್ಯಾನರ್ ಅಂತ ಹೇಳ್ತಾರೆ. ಆರ ಅಂತ ಹೇಳಿದ್ರೆ ಇದರಲ್ಲಿರ್ತಕ್ಕಂತಹ ಶಕ್ತಿಯ ವ್ಯಾಪ್ತಿ ಎಷ್ಟಿದೆ ಎಂದು ಎಲ್ಲಿ ತನಕ ಇದು ಪಸರಿಸುತ್ತೆ, ಇದರ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಇದು ನಮಗೆ ತೋರಿಸ್ಕೊಡುತ್ತೆ. ಇದನ್ನು ನೋಡಿ, ಈಗ ನಾನು ಇದರ ಶಕ್ತಿಯನ್ನು ಪರೀಕ್ಷೆ ಮಾಡ್ತೀನಿ ಎಷ್ಟು ಪರ್ಸೆಂಟೇಜಲ್ಲಿದೆ ಅಂತ. ಇದು ಶಕ್ತಿಯುತವಾಗಿದೆ ಇಲ್ಲ ಅಂತ ಅಂದರೆ ಇದು ನನ್ನ ಬಲಗಡೆಗೆ ತಿರುಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಎಡಗಡೆಗೆ ತಿರುಗುತ್ತೆ. ಸ್ಕ್ಯಾನ್ ದಿ ಪವರ್ ಆಫ್ ಶ್ರೀಚಕ್ರ. ನೋಡಿ, ಆಟೋಮೆಟಿಕ್ಕಾಗಿ ಅದೇ ಬಲಗಡೆಗೆ ತಿರುಗ್ತು. ಹಾಗೆ ಇದರ ಶಕ್ತಿಯ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳ್ತೀನಿ. ಸ್ಕ್ಯಾನ್ ಪರ್ಸೆಂಟೇಜ್ ಆಫ್ ದಿ ಶ್ರೀ ಮಹಾಮೇರು ಯಂತ್ರ. ಸ್ಕ್ಯಾನ್ ಪರ್ಸೆಂಟೇಜ್ ಆಫ್ ಮಹಾಮೇರು ಯಂತ್ರ. ಸ್ಕ್ಯಾನ್ ದ ಪರ್ಸೆಂಟೇಜ್ ಆಫ್ ಮಹಾಮೇರು ಯಂತ್ರ. ನೋಡಿ, 100% ಇದೆ ಇದರಲ್ಲಿ. ಪೂರ್ತಿ ತಿರುಗಿದೆ ಇದು ನನಗೆ, ನನ್ನ ಕಡೆಗೆ ಪೂರ್ತಿ ತಿರುಗಿದೆ ಅಂದರೆ 100% ಅಂತ. ಇದೇ ರೀತಿಯಾಗಿರ್ತಕ್ಕಂಥದ್ದು ಇನ್ನೊಂದಿದೆ. ಕೊಂಡಿರ್ತಕ್ಕಂಥದ್ದು ಈ ಸಾಧನ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದು. ಇದರಲ್ಲಿ ಈ ಮಹಾಮೇರು ಯಂತ್ರದ ಶಕ್ತಿ ಎಷ್ಟಿದೆ ಅಂತ ಹೇಳಿ ನಾವು ಪರೀಕ್ಷೆಯನ್ನು ಮಾಡ್ಬೋದು. ಪಾಸಿಟಿವ್ ಎನರ್ಜಿ ಎಷ್ಟಿದೆ ಅಂತ ಹೇಳಿ ನೋಡಿ. ಈ ಮಹಾಮೇರು ಯಂತ್ರದಲ್ಲಿ ಸ್ಕ್ಯಾನ್ ಮಹಾಮೇರು ಯಂತ್ರ ನೋಡಿ, ಇದು ನನ್ನ ಬಲಗಡೆಗೆ ತಿರುಗ್ತಾ ಆಟೋಮೆಟಿಕ್ಕಾಗಿ. ಅಂದರೆ ಇದರಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳಿ. ಹಾಗೆ ಇದರ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿ ನಾನು ಪ್ರಶ್ನೆಯನ್ನು ಮಾಡ್ತೀನಿ. ಸ್ಕ್ಯಾನ್ ಪರ್ಸೆಂಟೇಜ್ ಆಫ್ ದಿಸ್ ಮಹಾಮೇರು ಯಂತ್ರ. ನೋಡಿ, ಎರಡೂ ಸಹ ನನ್ನ ಕಡೆಗೆ ತಿರುಗಿದೆ. ಅಂದರೆ
ಇದರಲ್ಲಿರ್ತಕ್ಕಂತಹ ಈ ಪಾಸಿಟಿವ್ ಎನರ್ಜಿ ಇವಾಗ ಇದರಲ್ಲಿರ್ತಕ್ಕಂತಹ ಪೂಜೆ ಪುನಸ್ಕಾರ ಏನು ಮಾಡಿಲ್ಲದೆ ಇರ್ತಕ್ಕಂಥ ಈ ಮಹಾಮೇರು ಯಂತ್ರದಲ್ಲಿ ಈ ಪಾಸಿಟಿವ್ ಎನರ್ಜಿ 100% ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಲಲಿತಾ ತ್ರಿಪುರ ಸುಂದರಿಯನ್ನು ಪ್ರತಿಷ್ಠೆ ಮಾಡಿದರೆ ಅದರಲ್ಲಿ ಇನ್ನೂ ಶಕ್ತಿ ಎಷ್ಟಿರಬಹುದು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇದನ್ನು ಹಾಗೇ ನಾವು ಪ್ರತಿಷ್ಠೆ ಮಾಡಿ ಸ್ಕ್ಯಾನ್ ಮಾಡಿ ನೋಡಿದಾಗ ಸಾಧಾರಣ ಏನಿಲ್ಲ ಅಂತಂದ್ರೂ ಒಂದು 100 ಮೀಟರ್ಸ್ ಅಷ್ಟು ದೂರ ತನಕನೂ ಇದನ್ನು ನಾವು ಸ್ಕ್ಯಾನ್ ಮಾಡ್ಬೋದು. ಅಂದರೆ ಅಷ್ಟು ಶಕ್ತಿ ಇದೆ ಇದಕ್ಕೆ. ಅಂದರೆ ಅಷ್ಟು ಆ್ಯಂಗಲಲ್ಲಿ ಒಂದು ಶಕ್ತಿ ವೈಡ್ ಆಗಿ ಪಸರಿಸುತ್ತೆ ಇದು ಶಕ್ತಿ. ಅಷ್ಟು ಪರ್ಸೆಂಟೇಜ್ ಇರುತ್ತೆ ಇದರಲ್ಲಿ ಶಕ್ತಿ. ಅಂದ್ರೆ ಒಂದು ಮನೆಯಲ್ಲಿದೆ ಅಂದ್ರೆ ಆವರಣದ ಸುತ್ತಲೂ ಮನೆ ಸುತ್ತಲೂ ಇರುತ್ತೆ ಶಕ್ತಿ. ಅಂದ್ರೆ ಇದು ನಮ್ಮ ಮನೆಗೆ ಅಷ್ಟು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಅಂದ್ರೆ ಅಷ್ಟು ದಿಕ್ಕುಗಳಲ್ಲೂ ಸಹ ನಮಗೆ ಶಕ್ತಿಯನ್ನು ಒದಗಿಸಿ ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ದುಷ್ಟಶಕ್ತಿಗಳು ಒಳಕ್ಕೆ ಬರೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಈ ಡಿವೈಸಿಂದ ನಾವು ತಿಳ್ಕೊಳ್ಬಹುದು. ತುಂಬ ಧನ್ಯವಾದಗಳು ಗೌಡ್ರೆ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ತುಂಬ ಥ್ಯಾಂಕ್ಸ್ ಅಪ್ಪ.